ಹೇಳೋ ಏನು ಹೇಳಿ. ಹಲೋ ಗಾಯ್ಸ್ ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಲಾಗ್. ವೆಲ್ಕಮ್ ಟು ಮೈ ಈಕಿ ನನ್ನ ಬುಕ್ಕಡ್ ತಂಗಿ ಹೇಳ ನೋಡ್ರಿ, 24 ಗಂಟೆ ಕುಡಿತಾ ತಿಂತಾರ್ತಾಳ. ಈಗ ಆರಾಮಿಲ್ಲ ಅಂತಳ್ರಿ. ಆರಾಮಿಲ್ಲ ಅಂತಾಳ, ಮತ್ತೆ ಹಿಂಗೆ ತಿಲ್ಲತಾಳ. ಪಾಗಲ್ ಅಂದಿ ತೋರ್ಸಲ್ಲ. ಈಕಿ ಮಮ್ಮನು ಪ್ಲೀಸ್ ತೋರ್ಸೋನು. ಇವ ನಮ್ಮ ಬುಕ್ಕಡ್ ಎಳೆಯ ನೋಡ್ರಿ. ಗೈಸ್ ವೆಲ್ಕಮ್ ಟು ಅನದರ್ ಡೇ ಅನದರ್ ಲಾಗ್. ಇವತ್ತು ನಾವು ಯಾವ ಊರೇ ಅದು? ಖಾನಾಪುರ ಬಲ್ಲಿರೋ. ಸೊ ನಾವು ಇವತ್ತು ಖಾನಾಪುರ ಹತ್ರ ಇರೋ ಮೈಲಾರ ಮಲ್ಲಣ್ಣ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಮುಂದೆ ಲಾಗ್ ಮಾಡತ್ತಿದ್ದ ನೀವು ಚಕ್ಲಿ ತಿಲ್ಲತ್ತಿರಲ್ಲ. ಜರ ಸ್ಟೈಲಾಗಿ ಹೇಳಮ್ಮ ಎಲ್ಲಿ ನಡೆದಿದೆ ಅಂತ ಹೇಳಿ. ಪಾರ್ಕಿಗೆ ಹೋಗಿ ಹಿಂಗ್ ಮಾಡ್ತಾರೆ. ಮೈಲಾರ ಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ನಮ್ಮೂರು ಮೈಲಾರ ಲಿಂಗೇಶ್ವರ ಅಲ್ಲ, ಮೈಲಾರ ಮಲ್ಲಣ್ಣ. ಮೈಲಾರ ಲಿಂಗೇಶ್ವರ ನಮ್ಮ ಮನೆ ದೇವರು. ಗಂಡ ದೇವರು ಮೈಲಾರ ಮಲ್ಲಣ್ಣ, ಹೆಣ್ಣು ದೇವರು ತುಳಜಾ ಭವಾನಿ. ಒಂದ್ ಇಷ್ಟದ ದೇವ್ರನು. ಒಂದ್ ಗಂಡ ದೇವರು ಒಂದ್ ಹೆಣ್ಣು ದೇವರು ಇದ್ದೇ ಇರ್ತಾರೆ. ಹೌದಾ? ಹಾಗಾಗಿ ನಾವು ಮೈಲಾರ ಮಲ್ಲಣ್ಣ ಹೋದ ಸರ್ತಿ ಬಂದಾಗ ಹೋಗಕ್ಕಾಗಿಲ್ಲ, ಇವಾಗ ಹೋಗ್ತಾ ಇದೀವಿ. ಟೈಮ್ ಸಿಕ್ಕರೆ ತುಳಜಾಪುರಕ್ಕೆ ಹೋಗ್ಬೇಕಂತಿತ್ತು, ಆದ್ರೆ ಇವಾಗ ಹೋಗಕ್ ಆಗುತ್ತಿಲ್ಲ, ಜನ ರಶ್ ಈಗ. ಅದಕ್ಕೆ ಹಂಗೆ ಮಾಡಿ ನಡೆದಾನ ಅಲ್ಕಟ್ಟಾಟ್ಯಾರ. ಅದಕ್ಕೆ ಬೇಕು ಇದೆಲ್ಲ ಪ್ರೊಫೆಷನಲ್ ಮಾಡೋ ಇಲ್ಲ. ನೀ ಅಷ್ಟು ಮಾಡಿರಕ್ಕಾರ ನೀವು. ಇಲ್ಲಿ ಭಾಜಿ ಗೈಸ್ ಫೈನಲಿ ದೇವಸ್ಥಾನ ಎಂಟರ್ ಆಗ್ತಾ ಇದ್ದೀವಿ. ಇವಾಗ ನಮ್ಮ ಕಡೆ ಇದು ಸ್ಪೆಷಲ್ ಟೋಪಿ, ಈ ಥರ ಟೋಪಿ ಹಾಕೊಳ್ಳೋದು. ಹೆಂಗದ ವಿಶ್ವ ಟೋಪಿ? ಮಸ್ತದನ. ಈಗೀಗೆ ಮದುವೆ ಅದನ್ನ ಗತ್ಲೆ ಕಾಣತ್ತಿದ್ದಾನ. ಗೈಸ್ ನನ್ನ ಭಾಷೆ ಹಿಂಗೆ ಟ್ರಾನ್ಸಿಷನ್ ಆಗ್ತಿರುತ್ತೆ, ಶಿವಮೊಗ್ಗದಿಂದ ಬೀದರ್ ಭಾಷೆಗೆ ಮಾತಾಡ್ತಾ ಗೊತ್ತಿರೋರ ಜೊತೆ. ಇಲ್ಲಿ ಈಗ ನನ್ನ ತಮ್ಮನ ಜೊತೆ ಮಾತಾಡುವಾಗ ಒಂದೇ ಸಲ ಬೀದರ್ ಭಾಷೆ ಬರುತ್ತೆ. ಏನಂತ ವಿಶ್ವ? ಮಸ್ತದನ. ಈಗ ಹಿಂಗೆ ಆಯ್ತದ ನೋಡ್ರಿ, ಮತ್ತು ಒಂದೇ ಸಲ ಬೀದರ್ ಭಾಷೆ ಬಂದ್ಬಿಡುತ್ತೆ. ಸೊ ನಮ್ಮ ಹೂ ಹಣ್ಣು ತೊಗೊತೀರ ಎಂಟ್ರಿ ಆಗೋಕ್ಕೆ. ಸೊ ಇಲ್ಲಿ ದೇವಸ್ಥಾನದ ಎಂಟ್ರಿ. ಇವಾಗ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದು ನನ್ನ ವೀಡಿಯೋ ವೈರಲ್ ಆಗಿದೆ ಅಂದರೆ ಇದೇ ದೇವಸ್ಥಾನದ್ದು. ಅದಾದಮೇಲೆ ವೀಡಿಯೋಸ್ ಮಾಡ್ಬೋದು, ವರ್ಕೌಟ್ ಆಗುತ್ತೆ ಅಂತ ನನಗೆ ಐಡಿಯಾ ಬಂದಿದೆ ಇಲ್ಲಿಂದ. ಸೊ ಟುಡೇ ಅಗೇನ್ ಎಟ್ ಮೈಲಾರ ಮಲ್ಲಣ್ಣ ದೇವಸ್ಥಾನ. ಇವನು ನಮ್ಮ ಮಳೆಯ. ಬಿಸಿಲು ಅಂತೂ ಹೆವಿ ಇದೆ, ಅದಕ್ಕೆ ಚಪ್ಪಲ್ ಕಾರಲ್ಲಿ ಬಿಡಲಿಲ್ಲ, ಹಾಕೊಂಬಂದಿದ್ದು ಇಲ್ಲಿ ತನಕ. ಬಟ್ ಏನಂದರೆ ಈ ದೇವಸ್ಥಾನ ಕರ್ನಾಟಕಕ್ಕಿಂತ ಜಾಸ್ತಿ ಮಹಾರಾಷ್ಟ್ರದ ಜಾಸ್ತಿ ಬರ್ತಾರೆ. ಬಟ್ ಇವಾಗ ಸೀಸನ್ ಅಲ್ಲ, ಇವಾಗ ಸ್ವಲ್ಪ ಕಮ್ಮಿ ಇದೆ ರಶ್ಶು. ಬಟ್ ಸೀಸನ್ ಟೈಮಲ್ಲಂತೂ ಇಲ್ಲೆಲ್ಲ ಫುಲ್ ಜನ ಇಲ್ಲ. ಇದು ನಮ್ಮ ಮನೆ ದೇವರು. ಸೊ ನಾವು ಬಂದಾಗೆಲ್ಲ ಬೀದರ್ಗೆ ಬಂದಾಗೆಲ್ಲ ಇಲ್ಲಿ ಬಂದು ಹೋಗೋದು, ಅದೊಂದು ವಾಡಿಕೆ. ಸೊ ಇವಾಗ ಎಂಟ್ರಿ ಆಗೋಣ, ಆಮೇಲೆ ಹಾಗೆ 38 ವರ್ಷ ಹಿಂದೆ ಏನು ಬಾಸಿಂಗ ಇಲ್ಲೇ ಬಿಟ್ಟು ಹೋಗಿದ್ದು. ಬಾಸಿಂಗ 40 ವರ್ಷ. ಬಾಸಿಂಗ ಅಂದರೆ ತಲೆ ಕಟ್ಕೋತಾರಲ್ಲ ಅದ. ಮದುವೆ ಆದ್ಮೇಲೆ ಅದೆಲ್ಲ ಇಲ್ಲಿ ಬಂದು ಬಿಟ್ಟು ಹೋಗ್ತಾರ. ನನ್ನ ಮಗಂದು ನಿಮ್ಮ ಅಣ್ಣಂದು ಇಲ್ಲೇ ಬಿಟ್ಟಿದ್ದು. ಹೌದಾ? ಸಂಪತ್ತಿದು ಇಲ್ಲೇ ಬಿಟ್ಟಿದ್ದು. ಈ ವಿಶ್ವಂದು ಇಲ್ಲೇ, ನಿಂದು ಇಲ್ಲೇ, ಎಲ್ಲರೂ ಇಲ್ಲೇ. ನಿಂದು ಬಿಡ. ಎಲ್ಲರೂ ಬಿಟ್ಕೊರಿ ನೀವು. ಸೊ ದೇವಸ್ಥಾನ ಸ್ಪೆಷಾಲಿಟಿ ಏನು ಗೊತ್ತಾ? ಇಲ್ಲಿ ಅರ್ಶಿನ ಉದೋ ಅಂತ ಹಿಂಗೆ ದೇವಸ್ಥಾನದ ಮೇಲೆ ಹಾರಿಸ್ತಾರೆ. ಸೊ ಇಲ್ಲೆಲ್ಲ ಅರ್ಶಿನ ಕಾಣಿಸುತ್ತೆ ನಿಮಗೆ ಸುತ್ತಮುತ್ತ, ದೇವಸ್ಥಾನ ಸುತ್ತಮುತ್ತ. ಈ ಕಾಲಲ್ಲಿರೋದೆಲ್ಲ ಅರ್ಶಿನ. ಬಟ್ ಹಿಂಗೆ ಚೆಲ್ಲಿದ್ದಾರೆ ಅಂತ ಅನ್ಕೋಬೇಡಿ, ಬಟ್ ಈ ದೇವಸ್ಥಾನ ಸ್ಪೆಷಾಲಿಟಿನೇ ಅದು, ಅರ್ಶಿನ ಹಾರಿಸೋದು. ಸೊ ಈ ಥರ ಮತ್ತು ಅರ್ಶಿನೆಲ್ಲ ಹಾರಿಸ್ತಾರೆ ಅಂದರೆ ನೀವು ನೋಡಿದಂಗೆ ಸೌದತ್ತಿಲೂ ಹಾರಿಸ್ತಾರೆ. ನಾನು ನೋಡ್ದಂಗೆ, ನೀವು ನೋಡ್ದಂಗೆ ಅಂದ್ಬಿಟ್ಟೆ, ನಾನು ನೋಡ್ದಂಗೆ. ಸೊ ಇಲ್ಲಿ ಕೂಡ ಈ ಥರ ಅರ್ಶಿನ ಹಾರಿಸ್ತಾರೆ. ಇದು ಪಾರ್ಪೂರ. ನಮ್ಮ ಗೈಸ್ ಗರ್ಭಗುಡಿಯಿಂದ ಹೊರಗೆ ಬಂದ್ವಿ. ಸೊ ನೋಡಿದ್ರಲ್ಲ ನೀವು ಒಳಗಡೆ ಹೆಂಗಿತ್ತು ಅಂತ. ಸೊ ಇಲ್ಲೂ ನೋಡ್ಬೋದು ಅರ್ಶಿನ. ಏನದ ಇದು? ಏನದು? ಹಿಡ್ಕೊಂಡು ಎದ್ರು ಆಯ್ತು ಅಂತ.
ಹೌದಾ, ನೆನೆಸ್ಕೊಂಡು ಎತ್ತಬೇಕಾ? ಅದು ಎತ್ತಿಲ್ಲ ಅಂದರೆ ಆಗಲ್ಲ ಅಂತ. ಈ ಕಲ್ಲು ಎದ್ದಿದ್ರೆ ಆಗುತ್ತೆ ಅಂತನಾ? ಈ ಆಯ್ತದ ಅಂತ. ಹೌದಾ, ಆಯ್ತು ಎತ್ತು. ಎರಡೇ ಬಟ್ಟಲ್ಲಿ ಎತ್ತಬೇಕಾ? ಎರಡೇ ಬಟ್ಟಲ್ಲಿ ಎತ್ತಿದ್ರೆ ಆಗುತ್ತೆ ಅಂತನಾ? ಗೈಸ್, ಇವಾಗ ಅರ್ಶಿನ ಹಿಂಗೆ ಮೇಲೆ ಹಾಕ್ಬೇಕು. ಈಗ ನೋಡಿ ನನ್ನ ತಮ್ಮ ಹಾಕ್ತಾನೆ. ಏನಂತ ಹೇಳ್ಬೇಕು? ಮೈಲಾರ ಮಲ್ಲ ಹೇಳಿ ಕೋಟ್ಗೆ ಸೊ ಈ ಥರ ಹೇಳ್ಕೊಂಡು ಸುತ್ತ ದೇವಸ್ಥಾನ ಸುತ್ತ ಹಾಕ್ಬೇಕು ಅರ್ಶಿನ. ಅದು ಆ್ಯಕ್ಚುಲಿ ಸ್ವಲ್ಪ ಗಟ್ಟಿ ಒಳಗಡೆ ಇದಿರುತ್ತೆ, ನೋಡ್ಬೋದು ನೀವು. ಕೊಬ್ಬರಿ ಮತ್ತು ಅರ್ಶಿನ, ಅದು ಕೊಬ್ಬರಿ ಅರ್ಶಿನ ಆ ಥರ ಎರ್ಚೋದು. ಸೊ ಈ ಥರ ದೇವಸ್ಥಾನ ಸುತ್ತ ಎರ್ಚಬೇಕು. ಎಲ್ಲ ಇರ್ತಾರೆ ನೋಡಮ್ಮ. ಎಷ್ಟನೇ ಸಲ ಹೊಂಟಿದ್ದೀವಿ ದೇವಸ್ಥಾನಕ್ಕೆ ನೀ? ಅಯೋಧ್ಯೆಯಲ್ಲಿ ಅಕ್ಕನೇ ಮದುವೆ ಆಗ 5 ದಿವಸಕ್ಕೆ ಬಂದಿದ್ದೀನಿ ನಾನು. ಹಾಂ, ಮದುವೆ ಆಗ 5 ದಿವಸದಿಂದ 40 ವರ್ಷದಿಂದ ಅವಾಗ ಬರ್ತಾನೆ ಇರ್ತೀನಿ. 40 ವರ್ಷದಿಂದ ಬರ್ತಾ ಇದೆಯಾ? ಸತೀಶ್ ದೇವ್ರು ಫುಲ್ ಸತ್ಯನಾ? ಸತ್ಯ, ನಿಮ್ಮ ಅಪ್ಪನೂ ಇಷ್ಟ ಆದ ದೇವರು. ಹೌದಾ? ಭಾನುವಾರ ಶಿವಮೊಗ್ಗದಾಗ ಭಾನುವಾರನೂ ತಪ್ಪಲ್ಲ. ಹಾಂ, ಗೈಸ್, ನಮ್ಮ ಅಪ್ಪನ ಫೇವ್ರೇಟ್ ದೇವ್ರು ಅಂತಿದ್ದು. ದೇವಸ್ಥಾನ ಇಷ್ಟು ಬಿಸಿಲಿದ್ರೂ ಸುತ್ತಮುತ್ತಲ ತುಂಬಾ ತಂಪಿದೆ ಆ್ಯಂಡ್ ನೋಡೋಕೆ ತುಂಬಾ ಸಖತ್ತಾಗಿದೆ ಅನ್ಬಾರ್ದು. ದೇವಸ್ಥಾನಗಳೆಲ್ಲ ಭಾಳ ಚೆನ್ನಾಗಿದೆ ಅಂತ ಅನ್ಬೇಕು. ಬಟ್ ಏನು ಮಾಡೋದು, ಮಾತಾಡಿ ಅಭ್ಯಾಸ ಆಗಿಬಿಟ್ಟಿದೆ ಲೋಕಲ್ ಲ್ಯಾಂಗ್ವೇಜ್ ಥರ. ಸೊ ಸಖತ್ತಾಗಿರೋದು ಚಿಂದಿರೋದು ಅಂತ ಬಂದ್ಬಿಡುತ್ತೆ. ಬಟ್ ಹೆಂಗೆ ಅಂದರೆ ದೇವಸ್ಥಾನ ಮಾತ್ರ ಸೂಪರಾಗಿದೆ, ನೋಡ್ಬೋದು ನೀವು. PUC ಮುಗಿಸ್ತದಿಗೆ ಮುಗೀತು, ನಾವು ಫೇಮಸ್ ಆಗಿರ್ತಾ. ಹಾಂ, ಮತ್ತೇನು ಕೆಲಸ ಹಾಂ, ಪ್ಯಾಂಟೆಲ್ಲ ಅರ್ಶಿನ ಆಗುತ್ತೆ ಅಂತ ನಮ್ಮ ಅಮ್ಮಂದು ವೇಲ್ ಹಾಕೊಂಡು ಕೂತಿದ್ವಿ ನಾವು. ಇನ್ನೊಂದೇನೆಂದರೆ ಈ ಥರ ಅರ್ಶಿನ ಆಗಿರುತ್ತಲ್ಲ, ಈ ಥರ ಅರ್ಶಿನ ಆಗಿರೋದನ್ನೇ ಲೈಕ್ ಹಿಂಗೆ ಕೆಳಗೆ ಬಿದ್ದಿರೋ ಕೊಬ್ಬರಿನ ತೊಗೊಂಡು ಹಿಂಗೆ ಅರ್ಶಿನ ಆಗಿರೋದು ಕೊಬ್ಬರಿನೇ ತಿಂದರೆ ಒಳ್ಳೆಯದಂತೆ. ಇವ್ನು ಬಂದು ಡಿಸ್ಟರ್ಬ್ ಮಾಡ್ತಾನೆ ಮಧ್ಯ ಅದೇ ಕಷ್ಟ ಸಣ್ಣ ಹುಡುಗರ ಜೊತೆ ಲಾಗ್ ಮಾಡೋದು. ಸೊ ಈಗ ಇದನ್ನು ತಿನ್ನೋಣ, ಒಳ್ಳೇದಂತೆ, ಪ್ರಸಾದ ಥರ ಇದು. ನೀ ತಿಂದು ಒಂದು ಕರೆ ಹೇಳು. ತಿಂದು ವಿಡಿಯೋ ಅರ್ಧಕ್ಕೆ ಕಟ್ಟಾಗ್ಯದ. ಒಂದು ಕಂಟೆಂಟ್ ಆಗ್ಬೇಕಲ್ಲ ಪೂರ ಬಂದು ಹಾಳು ಮಾಡ್ತಾನೋ ನಮ್ಗೆ. ಹಾಂ, ಈಸ್ ಕಂಟೆಂಟ್ ಡೆಸ್ಟ್ರಾಯರ್. ಅವ್ರು ಕಮೆಂಟ್ ಮಾಡ್ತಾರೆ, ಆ ಪಾರ ಕರ್ಕೊಂಡು ಹೋಗ್ಬೇಡ್ರಿ ಎಲ್ಲಿ ಇದು ಮೇಡಮ್ ಅಂತ. ನಿಮ್ಮ ವ್ಯೂಸ್ ಎಲ್ಲ ಕಮ್ಮಿ ಆಗೋಯ್ತು. ವ್ಯೂಸ್ ಎಲ್ಲ ಕಮ್ಮಿ ಆಲತ್ತವ್ರಿ, ಮಳೆಯ ಸರಿ ಇಲ್ಲ, ಪ್ರೊಫೆಸರ್ ಮಗನೇ ಇಲ್ಲ ಅಂತಾರೆ. ಫುಲ್ ಸೈಲೆಂಟ್ ಗತ್ಲೆ ಆಳತನ. ಹಾಯ್ ಹೇಳ್ರಿ. ಹಾಯ್. ನಮ್ಮ ಮಗನ ಮುಂದಿನ ವರ್ಷ ಬಾಸಿಂಗ್ ಬಿಡ್ಲಕ್ ಮತ್ತೆ ಇಲ್ಲಿಗೆ ಬರ್ಬೇಕು. ಬಾಸಿಂಗ್ ಅಂದ್ರೆ ಏನಂತ ಹೇಳ್ರಿ? ಮದುವೆ ಬಾಸಿಂಗ್ ಅಂದ್ರೆ ಹಿಂಗೆ ಕಟ್ತಾರಲ್ಲ ಮದುವೆ ಆದಾಗ. ಅದ್ ಬಿಡಕ್ಕೆ ಈ ದೇವಸ್ಥಾನ ಬರ್ತಾರೆ. ಬಿಡಕ್ಕೆ ಈ ದೇವಸ್ಥಾನ ಬರ್ತಾರೆ. ನಿಮ್ದು ಇಲ್ಲೇ ಬಿಟ್ಟಾರ? ಹೌದು, ನಂದು, ನಮ್ಮ ಅಕ್ಕರ್ದು, ನಮ್ಮ ಬಾವರ್ದು, ನಮ್ಮ ಇದನ್ನರ್ದು ಎಲ್ಲರೂ ಇಲ್ಲೇ ಬಿಡ. ಏನು ಹೇಳೋದಿಲ್ಲ ಹೇಳು. ಇದು ಇಲ್ಲಿ ಏನಿದಾರ ಇಲ್ಲಿಂದ ಹೋಯ್ತು ಊಟಕ್ಕೆ? ಇಲ್ಲಿ ಮೆಟ್ಲಿದೆ. ನೀನು ಮಗು ಇದ್ದೆ ಅವಾಗಿನ್ನು. ಅವಾಗ ಈ ಮೆಟ್ಲು ಹತ್ಕೊಂಡು ಮೇಲೆ ಹೋಗಿ ಊಟ ಮಾಡ್ತಿದ್ವಿ, ತುಂಬಾ ಚೆನ್ನಾಗಿದೆ. ಈಗ ಒಂದು ಮೆಟ್ಲು ಹತ್ತಕ್ಕಾಗಲ್ಲ ನಮಗೆ. ಇಲ್ಲಿಂದ ಹೋಯ್ತು ಒಳಗ? ಇಲ್ಲಿಂದ ಒಳಗೆ ಹಿಂಗೆ ಬೇಕಾದ್ರೆ ಇಲ್ಲಿಂದ ಹೆಂಗ ಇಲ್ಲಿಂದ ಎಂಟ್ರಿ ಇತ್ತಾ? ತೋರಿಸ್ಲತ್ತಾರ್ರಿ ಅವಾಗ ಹೆಂಗಿತ್ತು ಅಂತ ಫುಲ್ ಆಗರ. ಹಾಂ ಗೈಸ್, ಹಂಗಿಂದ ನಾವು ಅಮ್ಮ ಹೆವಿಲ್ ಆಗರು ಹೆಂಗೆ ಹೋಗ್ತಿದ್ದು ತೋರಿಸ್ತವ್ರಿ. ಈ ಕತ್ತಲಾಗ್ಯದೇನೋ? ಬಿಜಾಪುರ ಗೋಲ್ ಗುಮ್ಮಟದಾಗ ದರ್ಶನ ಎಲ್ಲ ಆಯಿತು. ಇವಾಗ ವಾಪಸ್ ಮನೆ ಕಡೆ ಹೋಗಬೇಕು. ಇಲ್ಲಿ ನೋಡಿ ನಮ್ಮ ಚಿಕ್ಕಮ್ಮ ನಮ್ಮ ತಮ್ಮ ಹೆಂಗೆ ಕೂತವ್ರಿ. ಇವ ನಮ್ಮ ಲಾಸ್ಟ್ ತಮ್ಮ, ಬ್ಲ್ಯಾಕ್ ಶರ್ಟು. ಇವನು ಅಮ್ಮದಿವನು. ಇದು ನಮ್ಮ ಮಳಿಯ. ನಮ್ಮ ಅಕ್ಕನ ಮನೇಲಿ ಬಿಟ್ಟು ಬಂದಿದ್ದೀವಿ. ಬಟ್ ಆ ಅಕ್ಕನ ಪಿಳ್ಳೆನ ಕರ್ಕೊಂಡ್ಬಂದಿದ್ದೀವಿ.
ಅಲ್ಲಿ ಭಾನುವಾರ ಒಂದು ತಿಂಗಳು ಜಾತ್ರೆ ಇರುತ್ತೆ ನವಂಬರಲ್ಲ ನವಂಬರಲ್ಲಿ. ಪ್ರತಿ ಭಾನುವಾರ ಜಾತ್ರೆ ಮಾಡ್ತಾರ ಪ್ರತಿ ಭಾನುವಾರ ಜಾತ್ರೆ ಮಾಡ್ತಾರೆ ಗಾಯ್ಸ್ ಇಲ್ಲಿ ಭಾನುವಾರ ನೀ ಕಾಣಲ್ಲ. ಕಾಲು ಮಾತ್ರ ಹೆಂಗೆ ಸುಡ್ತಾ ಇದೆ ಅಂದರೆ ಹೇಳೋಕ್ಕಾಗಲ್ಲ, ಅಷ್ಟು ಸುಡ್ತಾ ಇದೆ. ಬಟ್ ಏನು ಮಾಡೋಕ್ಕಾಗಲ್ಲ, ಸೀಸನ್ ಇದು. ಆ್ಯಂಡ್ ಇನ್ನೊಂದೇನೋ ಬರಿಗಾಲಲ್ಲಿ ನಡೆಯೋದು ಕಲಿಬೇಕು ಅವಾಗವಾಗ, ಒಳ್ಳೆಯದಂತೆ. ಸೊ ಅರ್ಶಿನ ಹಚ್ಕೊಂಡಾಯ್ತು, ಅವರೇ ಹಚ್ಚಿದ್ದು. ದೇವಸ್ಥಾನ ಆಯಿತು. ಊಟದ ಡೌಟು ಇಷ್ಟೊತ್ತಿಗೆ ಸಿಗಲ್ಲ ಅನಿಸುತ್ತೆ. ನಾವು ಸ್ವಲ್ಪ ಲೇಟಾಗಿ ಬಂದ್ವಿ, 2ಗಿಂತ ಜಾಸ್ತಿ ಆಗಿದೆ ಟೈಮ್ ಈಗ. 2:10 ಗಾಯ್ಸ್. ನಮ್ಮ ಚಿಕ್ಕಮ್ಮ ಕಳೆದೋದ್ರ ಅಂತ ಹುಡುಕ್ತಾ ಇದೆ, ಅರ್ಧ ಗಂಟೆ ಇದೆ ಇಲ್ಲಿ ಕೂತವ್ರೆ. ಏನು ಎಷ್ಟು ವರ್ಷದಿಂದ ಬಿಸ್ನೆಸ್ ಮಾಡ್ತೀರಾ ಮೇಡಮ್? 5 ವರ್ಷದಿಂದ ಮಾಡ್ತಿದ್ದೀರಾ? ಈಗ ಪಾರ್ ಬಂದು ನೋಡ್ರಿ, ಏನು ಬೇಕು ಕೇಳ್ರಿ. ಇದು ಏಟ್ರಿ ಅದು ಏಟ್ರಿ ರೇಟ್ ಇಲ್ರಿ ಅದ್ರ ಮೇಲೆ. ಮತ್ತೆ ಹ್ಯಾಂಗೆ ಮಾಡತ್ತೀರಿ ಬಿಸ್ನೆಸ್ಸು? ರೇಟ್ ಗೊತ್ತಿಲ್ಲ ಅದ್ರ. ನಿಮ್ಮ ಮನೆಯವ್ರ ಆಯ್ತಾ ಅದಾರ ನಮ್ಮಮ್ಮ ಊಟ ಇದೆ ಇಲ್ವಾ ಅಂತ. ಇಲ್ಲಿ ನೋಡಿ ಬಿಸಿಲು ಹೆಂಗಿದೆ ಅಂತ ಟವಲ್ ಹಾಕೊಂಡು ಓಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಬಂದಮೇಲೆ ಏನಾದ್ರು ಜಾತ್ರೆ ಐಟಮ್ ತೊಗೊಳ್ಳೇಬೇಕಲ್ಲ. ಇಲ್ಲಿ ನೋಡಿ ಏನು ತೊಗೊಂಡೇನೆ ಅಂತ ದುರ್ಬಿನ್ನು ಕಾಣಿಸ್ತಾ ಇದೆ ಇದು. ಹಾಂ ವಿಜಯ ಊಟ ಇದೆ ಅನಿಸುತ್ತೆ, ಕರಿತಾ ಇದ್ದಾರೆ. ಊಟಕ್ಕೆ ಹೋಗೋಣ ಬನ್ನಿ. ಊಟನ ಫ್ರೂಟ್ಸ ಗೊತ್ತಾಗ್ತಾ ಇಲ್ಲ. ಆ್ಯಕ್ಚುಲಿ ಊಟ ಇದೆ, ದೇವಸ್ಥಾನಲ್ಲಿದೆ ಅಲ್ವಾ. ದೇವಸ್ಥಾನದಿಂದ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಬೋರ್ಡ್ ಹಾಕಿದ್ದಾರೆ, ದಾಸೋಹ ಭವನ ಅಂತ ನೋಡ್ಬೋದು. ಇಲ್ಲಿದೆ ಊಟಕ್ಕೆ. ನಮ್ಮಮ್ಮ ಅಂತೂ ಫುಲ್ ಬಿಸಿಲಿಗೆ ಪ್ರೊಟೆಕ್ಟ್ ಮಾಡ್ಕೊಳಕ್ಕೆ ಅವಾಗಿಂದ ಟವಲ್ ಬಿಚ್ತಾನೆ ಇಲ್ಲ. ಊಟಕ್ಕೆ ಹೋಗ್ತಾ ಇದೀವಿ, ಬಟ್ ಬಾಟ್ಲ್ ನೀರು ಕಾರಲ್ಲೇ ಇದೆ, ಕಿರ್ಚ್ತವ್ರು ನಮ್ಮಮ್ಮ. ಇಲ್ಲಿ ನಮ್ಮ ಚಿಕ್ಕಮ್ಮ ಬರ್ತಾ ಇದ್ದಾರೆ ನೋಡ್ರಿ. ಸೊ ದೇವಸ್ಥಾನ ಅಲ್ಲಿದೆ. ದೇವಸ್ಥಾನದಿಂದ ಸ್ವಲ್ಪ ರೈಟ್ ಸೈಡಿಗೆ ಬಂದರೆ ಈ ದಾಸೋಹ ಭವನ ಇರೋದು. ನಮ್ಮ ಗಂಗಳನ್ನು ನಾವೇ ತೊಳೆಯಬೇಕು ನಡ್ರಿ. ಎಂಟ್ರೆ ಗಂಗಳು ತೊಳೆಯಂಗೆ ಕಾರ್ಯಕ್ರಮ ಈಗ. ಸೊ ಮೊಬೈಲ್ ಹಿಡ್ಕೊಳಕ್ಕೆ ಯಾರೂ ಇಲ್ಲ, ನಾನು ಗಂಗಳು ತೊಳ್ಕೊಂಡು ಮಾತಾಡ್ತೀನಿ. ಓಡ್ ಬಂದು ಬಾರಿಸ್ಲತ್ತಿದ್ದಲ್ಲ. ಬೆಳಗ್ಗೆ ತಿಂಡಿ ತಿಂದಿಲ್ವಾ? ಬೆಳಗ್ಗೆ ತಿಂದಿಲ್ಲ ಅಂತ ಗಾಯ್ಸ್. ಅದಕ್ಕೆ ನಮ್ಮ ಅಮ್ಮ ನನ್ನ ಬಿಟ್ಟು ಓಡ್ ಬಂದು ಬಾರಿಸ್ತವ್ರೆ. ಇವ್ನು ಮುಂದ್ಗಡೆ ನಾಚ್ಕೋತವನೆ ಲಾಗಿಂಗ್ ಮಾಡ್ತಿರೋದು ನೋಡಿ. ಯಾಕೋ ಓಟ್ನಾಗ್ಲತ್ತಿದಿ? ಹಾಂ, ಅನ್ನಪ್ರಸಾದಂ. ಸೊ ಫೈನಲಿ ಕಾರ್ ಹತ್ರ ಬಂದ್ವಿ. ಸದ್ಯ ಕಾರ್ನ ನೆರಳಲ್ಲಿ ನಿಲ್ಲಿಸಿದ್ವಿ. ಸೊ ಇವಾಗ ಕಾರ್ ಒಳಗೆ ಎಂಟ್ರಿ ಆಗಬೇಕು. ಬಿಸಿಲು ಯಾವಾಗ ಪ್ರತಿ ಸೆಂಟೆನ್ಸಲ್ಲಿ ಅದೇ ಹೇಳ್ತಾ ಇದ್ದೀನಿ, ಬಿಸಿಲು ತುಂಬ ಇದೆ. ಬಿಕಾಸ್ ದಿಸ್ ಈಸ್ ಬೀದರ್ ಡಿಸ್ಟ್ರಿಕ್. ಹಲೋ, ಯಾಕಡೆ పోతున్నారు? ಎಲ್ಲಿಗೆ ಹೋಗ್ಬೇಕಣ್ಣ? ಅಣ್ಣರೇ ಇದು ಹುಡುಗಿ ಹೋಯ್ತದೇನು ರೀ? ನೋಡಿರಿ ಅಲ್ಲಿ ಮನೆ ಕಡೆ ತರಕಾರ ಬಿಡ್ರಿ. ಹಾಂ ಬಿಡ್ತೀರಿ? ಒಂದು ಥರ ಬಿಡ್ರಿ, ಹಂಗೆ ಮಾಡ್ಬೇಡ್ರಿ. ಹಂಗೆ ತೋಡೆ ಮಾಡ್ಬೇಡ್ರಿ, ಹಂಗೆ ಬಿಡ್ತೀರಿ? ಸರಿತೀರಿ? ಹಾಂ ಸರಿ ರೀ ಅಣ್ಣರೇ, ಹಂಗೆ ಮಾಡಬೇಡ್ರಿ. ಎಷ್ಟು ಚಲೋ ಇದ್ದೀರಿ ನೀವು, ಕಾರಿನಾಗೆ ಕುಂಡ್ರಿಸ್ಕೊಳತ್ತೀರಿ. ಅದು ಟೊಪಿ ಬಿತ್ತು ಗಾಯ್ಸ್. ಓಹ್, ಹಿಂದ್ಗಡೆ ಕ್ಯಾಂಡಿಡೇಟ್ ಓಡ್ ಬಂದಿದೆ. ಮುಂದೋಗಿ. ಓಹ್, ಹೆಂಗಿತ್ತು ದೇವಸ್ಥಾನ? ಚೆನ್ನಾಗಿತ್ತು ಬೇಡ, ಚಂದಿತ್ತು, ಮಸ್ತಿತ್ತು. ಏಕ್ ನಂಬರ್. ಓ ಗಾಯ್ಸ್, ಇದು ಫುಲ್ಲು ನೀಟಾಗಿ ತೊಳ್ಕೊಬೇಕು, ಇಲ್ಲಾಂದರೆ ಒಂಚೂರು ಈ ಕಡೆ ಆ ಕಡೆ ಆದರೆ ಬ್ಲಾಸ್ಟ್ ಆಗುತ್ತೆ ಮುಖ. ಇವನೇನೋ ವೈಟ್ ಇದ್ದಾನೆ, ನಡೆದೋಗುತ್ತೆ. ನಾನು ಕರ್ರಗಿದ್ದೀನಿ. ಇದು ಹೆಂಗಾಗ್ಬಿಡುತ್ತೆ ಅಂದರೆ ನ್ಯಾಷನಲ್ ಹೈವೇಲಿ ಇದೊಂದು ಅರ್ಶಿನ ಪಟ್ಟಿ ಹೊಡೆದೋಗಿರ್ತಾರೆ ಗೊತ್ತಾ, ಮಧ್ಯೆ ಹಂಗಾಗ್ಬಿಡುತ್ತೆ. ಇವ್ನು ಎಷ್ಟು ತರಲೆ ಇದ್ದಾನೆ ಅಂದರೆ ನಾನೇ ಬಯಸ್ಕೊತೀವಿ ಚಿಕ್ಕವನಿದ್ದಾಗ. ಇವ್ನು ನಾನು ಮೀರಿಸ್ತವನೆ. ಅಮ್ಮ ಹೆಂಗಿತ್ತು? ತುಂಬ ಚೆನ್ನಾಗಿತ್ತು ಸರ್. ಬಿಸಿಲು ಬರ್ರಿ ಇಲ್ಲಿ ನೋಡ್ರಿ. ರೊಕ್ಕ ಇಲ್ರಿ ಮುಂದಕ್ಕೆ. ರೊಕ್ಕ ಇಲ್ಲ. ಇಲ್ಲೇ ಇರ್ಲತ್ತೀರಿ? ನಿಮ್ಮ ಮನೆಯವ್ರಿಗೆ ನಾವು ಏನು ಉತ್ತರ ಕೊಡಬೇಕು? ಅವ ಐಶ್ ಮಾಡ್ತಾನ. ಬರ್ರಿ ಆ ಕಡೆಯಿಂದ ಬರ್ರಿ, ಜಲ್ದಿ ಬರ್ರಿ, ಮನೆ ಕಡೆ ಲಾಸ್ಟ್ ಅಪ್. ಗಾಯ್ಸ್, ನಮ್ಮ ಚಿಕ್ಕಮ್ಮಂಗೆ ಎ ಸಿ ಆಗಲ್ಲ, ಕಂಜೆಷನ್ ಆಗಿ ವಾಮಿಟ್ ಬರೋದು ನಮ್ಮ ಚಿಕ್ಕಮ್ಮಂಗೆ. ಎ ಸಿ ಆನ್ ಮಾಡಿನ ಅಂತ ಅಲ್ಲಿ ನೋಡಿ, ಅಲ್ಲಿ ಇಲ್ಲೇ ಹೇಳ್ಕೊತೀರಿ ಅಂತ. ಗಾಯ್ಸ್ ಬಿಟ್ಟು ಹೋಗ್ತಾ ಇದೀವಿ. ಬಾಯ್ ರೀ, ಬಾಯ್. ಹಾ ಬಾಯ್. ಬರ್ರಿ
ಎ ಸಿ ಸ್ವಲ್ಪ ತಿರುತ್ರಿ. ಇದು ಛತ್ತೆಲ್ಲ ಬಿಸಿಯಾಗಿರ್ತದಲ್ಲ ಇದು, ಅದಕ್ಕೆ ಎ ಸಿ ಆನ್ ಮಾಡೇನ್ ಬರ್ರಿ. ಬರ್ರಿ ಸ್ವಲ್ಪ ಆದ್ಮೇಲೆ ಆಫ್ ಮಾಡ್ತಾನೆ ಬರ್ರಿ. ಹ್ಞೂ ಆಯ್ತು ರೀ, ಆಫ್ ಮಾಡಿಸ್ತೇನೆ, ನಾ ಮಾಡಿಸ್ತೇವೆ ಬರ್ರಿ, 5 ಮಿನಿಟ್ ಬರ್ರಿ. ಬಂದ್ರು ಗೈಸ್. ಯಾರಿಗೆ ಎ ಸಿ ಆಗಲ್ಲ. ಈ ಥರ ತುಂಬ ಜನ ಇರ್ತಾರೆ ಎ ಸಿ ಆಗದಿರೋರು ಕಾರಲ್ಲಿ ಕೂತಾಗ. ಅದರಲ್ಲಿ ಇವರು ಒಬ್ರು ಆ ಕಟ್ಟೆಗಿರೋರು. ಯಾರ್ಯಾರು ಹಿಂಗೆ ಕಾರಲ್ಲಿ ಕೂತಾಗ ಎ ಸಿಲಿ ವಾಮಿಟ್ ಆಗುತ್ತೋ ಕಮೆಂಟ್ ಮಾಡಿ, ನಾನು ಅವ್ರ ಕಡೆಯವ್ರೆ ಅಂತ. ಯಾರ್ಯಾರು ನಮ್ಮ ಚಿಕ್ಕಮ್ಮನ ಕಡೆಯವ್ರು ಇದ್ದೀರೋ ಕಾರಲ್ಲಿ ಕೂತಾಗ ವಾಮಿಟ್ ಆಗ್ತಾರಲ್ಲ ಅವರೆಲ್ಲ ಬಂದ್ ಮಾಡ್ರಿ. ಗಾಯ್ಸ್ ಇದೆ ಅಂತ ಕಂಟೆಂಟ್. ಅವ್ರ ಹೆಸರು ನಮ್ ಕೈಲಿ ಆಗ್ತಾ ಇಲ್ಲ, ಬಿಟ್ಬಿಡ್ರಿ. ಬಂದ್ ಮಾಡ್ದೇನ, ಬಂದ್ ಮಾಡೇನ್ರಿ. ಹಾ ಬಂದ್ ಮಾಡೇನಿಕ್ಕ, ಬಂದ್ ಮಾಡೇನ್. ಅಯ್ಯಪ್ಪ ಲಾಗಿಂಗ್ ಔಟ್. ಲಾಗಿಂಗ್ ಔಟ್ ಫ್ರಮ್ ಮೈಲಾರ್ ಮಲ್ಲಣ್ಣ ದೇವಸ್ಥಾನ. ಸಿಗೋಣ, ಹೋಗ್ತಾ ಸಿಗೋಣ. ಈ ಥರ ಐಸ್ ಗಾಡಿಯಲ್ಲಿ ಐಸ್ ತೊಗೊಳ್ಳೋದೇ ಒಂಥರ ಮಸ್ತು. ಯಾವ ಬ್ರ್ಯಾಂಡೆಡಲ್ಲೂ ಈ ಥರ ಮಜಾ ಬರೋಲ್ಲ. ಇವಾಗ 2-3 ಐಸ್ ಕ್ರೀಮ್ ಎತ್ಬಿಟ್ಟು ಇಲ್ಲಿ ನೋಡ್ರಿ, ಇಲ್ಲ ಆಲ್ರೆಡಿ ಚಿಕ್ಕ ಹುಡುಗರು ಥರ ತಿನ್ನೋದದು, ಮಗಗೆ ಇಟ್ಕೊಳ್ಳೋದಲ್ಲ ಬಿಸಿಲಲ್ಲಿ. ಇವ ನೀನು ತಗೊಂಡಿದ್ದೀ. ನಾನು ನಮ್ಮ ಅಮ್ಮ ತಿಂತ ಇಲ್ಲ. ಈಗ ದೊಡ್ಡ ಹುಡುಗರು ಇವ ಭೀ ತೊಗೊಂಡಾನೆ. ಯಪ್ಪ ನೋಡಿ ಗೈಸ್, ನಮ್ಮ ಚಿಕ್ಕಮ್ಮ ಆಲ್ರೆಡಿ ಆರೆಂಜ್ ಕಲರ್ ಫ್ಲೇವರ್ ತೊಗೊಂಡವ್ರೆ. ನೀ ಏನು ತೊಗೊಂಡೋ? ಕೋನ್ ತೊಗೊಂಡವನೆ. ನಾನು ಬರೀ ಕೋಲ್ಡ್ ವಾಟರ್ ತೊಗೊಂಡಿದ್ದೀನಿ. ಸೊ ಇವಾಗ ಕೂತ್ಕೊಂಡು ಮನೆ ಹೋಗೋಣ. ಈಗ ಒಂಚೂರು ಬಿಸಿಲು ಕಮ್ಮಿ ಆಗಿದೆ, ಸಂಜೆ ಆಗ್ತಾ ಗಾಯ್ಸ್. ಫೈನಲಿ ಬ್ಯಾಕ್ ಟು ಹೋಮ್. ಯಾರೋ ಮೇಡಮ್ ಸಿಕ್ಕಿರ, ಇವಳು ಬಂದಿಲ್ಲ ನಮ್ಮ ಜೊತೆ. ಇವಳು ಕಾಲೇಜಿಗೆ ಹೋಗಿ ಬಂದಿದ್ದಾಳೆ. ಪ್ರೊಫೆಸರು ಮನೆಯಲ್ಲಿ ನೋಡಿ ನಮಗೋಸ್ಕರ ಕಾಯ್ತಾ ಇದ್ದಾಳೆ ಪಾಪ. ಮನೆಗೆ ಏನು ಮಾಡಿದ್ರಿ ಒಬ್ಬರೇ? ಮನೆ ಕಾಯ್ಲತ್ತೀರಿ, ಉಂಡಿರಿ. ಗೈ ಸಿಕ್ಕಿ ಬರೀ ಹೋಗ್ತಾ ನೋಡ್ರಿ, ಕುಡಿದತ್ತೀವಿ. ಈಗ ಬರ್ತಾವೆ ಉಂಡಾಳಂತ ಬರೀ ತಿನ್ಕೋತಿರ್ತಾಳ. ನನ್ನ ಹಾಲತ್ ನೋಡ್ರಿ, ಕೈಲಿ ಬಾಟ್ಲಿ ಹಿಡ್ಕೊಂಡು ಬಿಸ್ಲಾಗ. ಬ್ಯಾಕ್ ಟು ಹೋಮ್. ಓ ಮೈ ಗಾಡ್, ತಣ ವಾವ್. ಸೊ ಮನೆಗೆ ಬಂದಾಯ್ತು, ಫುಲ್ ಸುಸ್ತಾಗಿ. ಸೊ ಇಲ್ಲಿವರೆಗೂ ಲಾಗ್ ನೋಡಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. Bye.